ದಕ್ಷಿಣ ಭಾರತದಲ್ಲಿ ಬಿಜೆಪಿ ವಾಶೌಟ್ ಆಗುತ್ತಾ? ಟೈಮ್ಸ್ ನೌ ಸರ್ವೆಯಲ್ಲಿ ಸಿಕ್ಕ ನಂಬರ್ ಎಷ್ಟು? 132 ಸ್ಥಾನದಲ್ಲಿ ಬಿಜೆಪಿ ಗಳಿಸೋದು ಬರೀ 20 ಸೀಟ್ ಅಷ್ಟೇನಾ? ಎಸ್, ಟೈಮ್ಸ್ ನೌ ಸಮೀಕ್ಷೆ ಒಂದು ಪ್ರಕಟ ಆಗಿದೆ. ಇಡೀ ದೇಶಾದ್ಯಂತ ಬಿಜೆಪಿಗೆ ಎಷ್ಟು ಸೀಟ್ ಬರಬಹುದು, ರಾಜ್ಯವಾರು ಬಿಜೆಪಿ ಎಷ್ಟು ಸೀಟನ್ನು ಗಳಿಸಬಹುದು, 543 ಲೋಕಸಭಾ ಕ್ಷೇತ್ರ ಏನಿದೆ, ಈ 543 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಎಷ್ಟು ಗಳಿಸಬಹುದು ಅನ್ನೋ ಲೆಕ್ಕಾಚಾರ. ಸೊ ಟೈಮ್ಸ್ ನಾವು ಸಮೀಕ್ಷೆ ಪ್ರಕಾರ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ. ಸೊ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ತಾ ಇದೆ. ಆದರೆ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ, ತೆಲಂಗಾಣ ಈ 5 ರಾಜ್ಯಗಳಲ್ಲಿ 132 ಲೋಕಸಭಾ ಸೀಟ್ ಬರುತ್ತೆ. ಈ 132 ಲೋಕಸಭಾ ಸೀಟಲ್ಲಿ ಬಿಜೆಪಿ ಎಷ್ಟು ಗಳಿಸುತ್ತೆ ಅನ್ನೋದು ಈಗ ದೊಡ್ಡ ಪ್ರಶ್ನೆಯಾಗಿ ಉಳಿತಾ ಇದೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಕಳೆದ ಬಾರಿ 25 ಸ್ಥಾನವನ್ನು ಗೆದ್ದಂತಹ ಬಿಜೆಪಿ ಈ ಬಾರಿ ಎಷ್ಟು ಗೆಲ್ಲಬಹುದು ಅಂತ. ಸೊ ಬಿಜೆಪಿ ಕರ್ನಾಟಕದಲ್ಲಿ ಟೈಮ್ಸ್ ನೋ ಪ್ರಕಾರ 15ರಿಂದ 17 ಗೆಲ್ಲಬಹುದು. ಸೊ 15 ಅಂತ ಇಟ್ಕೊಳ್ಳಿ, ಮಿನಿಮಮ್ 15 ಗೆಲ್ಲಬಹುದು ಅಂತ ಟೈಮ್ಸ್ ನೋ ಸಮೀಕ್ಷೆ ಹೇಳ್ತಾ ಇದೆ. ಆಂಧ್ರದಲ್ಲಿ 25 ಲೋಕಸಭಾ ಕ್ಷೇತ್ರ ಇದೆ, ಬಿಜೆಪಿ ಒಂದು ಕೂಡ ಗೆಲ್ಲೋದಿಲ್ಲ, 0. ಸೊ ಆಂಧ್ರದಲ್ಲಿ ಇಲ್ಲ. ಇನ್ನು ತೆಲಂಗಾಣದಲ್ಲಿ ಎಷ್ಟು ಗೆಲ್ಲಬಹುದು? ತೆಲಂಗಾಣದಲ್ಲಿ 17 ಸೀಟ್ ಬರುತ್ತೆ. ಈ 17ರಲ್ಲಿ ಬಿಜೆಪಿ ಎಷ್ಟು ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ. ಅಲ್ಲೂ ಕೂಡ ದೊಡ್ಡ ಮಟ್ಟದ ಲಾಭ ಏನು ಆಗ್ತಾ ಇಲ್ಲ. ತೆಲಂಗಾಣದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಮ್ಯಾಕ್ಸಿಮಮ್ 3 ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳ್ತಾ ಇದೆ. 3ರಿಂದ 4 ಗೆಲ್ಲಬಹುದೇನೋ ತೆಲಂಗಾಣದಲ್ಲಿ, 3ರಿಂದ 4 ಗೆಲ್ಲಬಹುದು ಅಂತ ಟೈಮ್ಸ್ ನಾವು ಸಮೀಕ್ಷೆ ಹೇಳ್ತಾ ಇದೆ ತೆಲಂಗಾಣದಲ್ಲಿ. ಸೊ 4 ಇಟ್ಕೊಳ್ಳಿ, ಮ್ಯಾಕ್ಸಿಮಮ್ 4. ಕರ್ನಾಟಕದಲ್ಲಿ ಅವ್ರ ಪ್ರಕಾರ 15, ಅದರಿಂದ 17 ಇಟ್ಕೊಂಡ್ರು 15, 4, 19 ಆಗುತ್ತೆ. ಆಂಧ್ರ, ತೆಲಂಗಾಣ, ಕರ್ನಾಟಕ ಈ 3 ರಾಜ್ಯಗಳು ಸೇರಿಸಿದ್ರೆ ಬಿಜೆಪಿ 19 ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ. ಕೇರಳದಲ್ಲಿ 1 ಗೆಲ್ಲಲ್ಲ ಅಂತ ಹೇಳಿದೆ. ತಮಿಳುನಾಡಲ್ಲಿ ಗೆದ್ದರೆ 1 ಗೆಲ್ಲಬಹುದು, ಅದು NDA ಅಂತ ಹೇಳ್ತಾ ಇದೆ. ಅಂದರೆ ಬಿಜೆಪಿ ಲೆಕ್ಕ ಹಾಕ್ಕೊಳ್ಳಿ, 1 ಗೆಲ್ಲಬಹುದು ತಮಿಳುನಾಡಲ್ಲಿ 39ರಲ್ಲಿ. ಸೊ 39 ತಮಿಳುನಾಡು, 1, ಕೇರಳ 20ರಲ್ಲಿ 1 ಗೆಲ್ಲ ಅಂತ ಹೇಳಿದೆ. ಸೊ ಅಂಡಮಾನ್ ನಿಕೋಬಾರ್ 1 ಸ್ಥಾನ ಗೆಲ್ಲಬಹುದು ಬಿಜೆಪಿ ಅಂತ ಹೇಳ್ತಾ ಇದೆ. ಲಕ್ಷದ್ವೀಪಲ್ಲಿ ಇಲ್ಲ. ಸೊ ಹಾಗಾಗಿ ಈ ಒಂದು 132 ಲೋಕಸಭಾ ಸೀಟ್ ಏನು ಬರುತ್ತೆ, ಆಂಧ್ರ, ತೆಲಂಗಾಣ, ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ, ಸೊ ಇಷ್ಟು 5 ರಾಜ್ಯಗಳಲ್ಲಿ 132 ಸೀಟ್ ಬರುತ್ತೆ. ಈ 132ರಲ್ಲಿ ಬಿಜೆಪಿ ಕೇವಲ 20 ಗೆಲ್ಲುತ್ತೆ ಅನ್ನೋದು ಟೈಮ್ಸ್ ನೌ ಸಮೀಕ್ಷೆ. ಹಾಗಿದ್ರೆ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಬಾಗಿಲು ಬಂದಾಯ್ತಾ? ಈಗೊಂದು ಚರ್ಚೆ ಶುರುವಾಗ್ತಾ ಇದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ತಾ ಇದ್ದಂತಹ ಬಿಜೆಪಿ ಕರ್ನಾಟಕದಲ್ಲಿ ಯಾಕೆ ಇಷ್ಟೊಂದು ಹೀನಾಯವಾಗಿ ಪ್ರದರ್ಶನವನ್ನು ಮಾಡ್ತಾ ಇದೆ? ಇಡೀ ದೇಶಾದ್ಯಂತ ನರೇಂದ್ರ ಮೋದಿ ಅವರ ಫೇಸ್ ಇಟ್ಕೊಂಡು ನರೇಂದ್ರ ಮೋದಿ ಅವರು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ನರೇಂದ್ರ ಮೋದಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋ ಒಂದು ಚರ್ಚೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಯಾಕೆ ಬಿಜೆಪಿಗೆ ತೀವ್ರ ಹಿನ್ನಡೆ ಆಗ್ತಾ ಇದೆ? ಓಕೆ, ತಮಿಳುನಾಡಲ್ಲಿ ಪ್ರಾದೇಶಿಕ ಪಕ್ಷಗಳ ಅಬ್ಬರ ಇದೆ, ತೆಲಂಗಾಣ, ಆಂಧ್ರದಲ್ಲೂ ಕೂಡ ಪ್ರಾದೇಶಿಕ ಪಕ್ಷಗಳ ಅಬ್ಬರ ಇದೆ. ಕೇರಳ ಒಂದು ರೀತಿ ವಿಭಿನ್ನ ರಾಜ್ಯ ಬಿಟ್ಟಾಕಿ. ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ JDSನ ಅಬ್ಬರ ಏನು ಜಾಸ್ತಿ ಇಲ್ಲ, ಒಂದು ಪ್ರಾಂತ್ಯಕ್ಕೆ ಮಾತ್ರ ಸೀಮಿತ ಆಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನೇರ ಫೈಟ್ ಇರ್ತಕ್ಕಂಥ ರಾಜ್ಯ ಕರ್ನಾಟಕ. ಸದ್ಯಕ್ಕೆ ವಿಧಾನಸಭಾ ಚುನಾವಣೆಯ ಫಲಿತಾಂಶ ನೋಡಿದ್ರೂ ಕೂಡ JDS ಗೆದ್ದಿದ್ದು ಕೇವಲ 19ರಲ್ಲಿ. ಸೊ ಲೋಕಸಭೆಯಲ್ಲಿ JDSಗೆ ದೊಡ್ಡ ಮಟ್ಟದ ಪ್ರಾಮುಖ್ಯತೆ ಸಿಗದೆ ಹೋಗಬಹುದು. ಹಾಗಿದ್ರೂ ಕೂಡ ಕರ್ನಾಟಕದಲ್ಲಿ ಯಾಕೆ ಬಿಜೆಪಿ ಫೇಲ್ ಆಗ್ತಾ ಇದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ನರೇಂದ್ರ ಮೋದಿಯನ್ನು ಎಲ್ಲರೂ ಒಪ್ಕೊಳ್ತಾರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ರಾಷ್ಟ್ರೀಯ ಪಕ್ಷಗಳ ನಡುವೆ ಇರ್ತಕ್ಕಂಥ ಫೈಟಲ್ಲಿ ಅಂದಾಗ ವೈ ನಾಟ್ ಕರ್ನಾಟಕದಲ್ಲಿ ಬಿಜೆಪಿ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದೆಯಾ? ಆಗಿದ್ರೆ ಹೀಗೊಂದು ಚರ್ಚೆ ಆಗ್ತಾ ಇದೆ. ಸೊ ತೆಲಂಗಾಣ ಸ್ವಲ್ಪ ಜೀವ ಸಿಗಬಹುದು ಅಂತ, ಬಟ್ ಆಂಧ್ರದಲ್ಲಿಲ್ಲ, ತಮಿಳುನಾಡಲ್ಲಿಲ್ಲ, ಕೇರಳದಲ್ಲಿಲ್ಲ. ಆಂಧ್ರ, ತಮಿಳುನಾಡು, ಕೇರಳ ಬಿಜೆಪಿಗೆ ಬಾಗಿಲು ಬಂದಾಗಿದೆ. ತೆಲಂಗಾಣದಲ್ಲೂ ಕೂಡ ಅದು ಜಾಸ್ತಿ ಆಗಬಹುದು ಒಂದು ವೇಳೆ. ಸೊ ಕರ್ನಾಟಕದ ಮಟ್ಟಿಗಂತೂ ಕೂಡ ಒಂದು ರೀತಿ ಬಿಜೆಪಿಗೆ ದೊಡ್ಡ ಶಾಕ್ ಚರ್ಚೆ ಆಗ್ತಾ ಇದೆ. ಯಾಕೆ ಬಿಜೆಪಿಗೆ ಇಷ್ಟೊಂದು ಹೀನಾಯ ಪರಿಸ್ಥಿತಿ ಬಂತು ಕರ್ನಾಟಕದಲ್ಲಿ? ದಕ್ಷಿಣ ಭಾರತದ ಒಂದು ಹೆಬ್ಬಾಗಿಲು ಕರ್ನಾಟಕ. ಈ ಹೆಬ್ಬಾಗಿಲು ಕರ್ನಾಟಕದಲ್ಲೇ ಬಿಜೆಪಿ ಸೋಲ್ತಾ ಇದೆಯಲ್ಲ ಅಂತ. ಕಳೆದ ಬಾರಿ 25 ಸ್ಥಾನ ಗೆದ್ದಿತ್ತು, ಈ ಬಾರಿ 15 ಕುಸಿಯುತ್ತಾ ಅನ್ನೋದು ಟೈಮ್ಸ್ ನೌ ಸಮೀಕ್ಷೆಯ ಲೆಕ್ಕಾಚಾರ. ಒಟ್ಟಾರೆಯಾಗಿ ದಕ್ಷಿಣ ಭಾರತದಲ್ಲಿ 132 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಕೇವಲ 20 ಗೆದ್ದರೆ, ಇದೇ ಪರಿಸ್ಥಿತಿ ಏನಾದರೂ ಉತ್ತರ ಭಾರತದಲ್ಲಿ ಆಗಿಬಿಟ್ರೆ ಗತಿ ಏನು? ಉತ್ತರ ಭಾರತದಲ್ಲಿ ಬಿಜೆಪಿಗೆ ಜಾಸ್ತಿ ಸಪೋರ್ಟ್ ಬರ್ತಿರೋದ್ರಿಂದ ಬಿಜೆಪಿ ಈ ದೇಶವನ್ನು ಆಳ್ತಾ ಇದೆ. ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಸಪೋರ್ಟೇ ಇಲ್ಲ. ಒಂದು ಭಾಗ ಮಾತ್ರ ಬಿಜೆಪಿ ಫೇವರ್ ಆಗಿದೆ, ಒಂದು ಭಾಗ ಬಿಜೆಪಿ ವಿರುದ್ಧವಾಗಿದೆ. ಸೊ ಹೇಗೆ ಇದನ್ನ ಸಮತೋಲನವನ್ನು ಕಾಯ್ದುಕೊಳ್ಳೋದು ಹೇಗೆ ಅನ್ನೋ ಒಂದು ದೊಡ್ಡ ಟೆನ್ಷನ್ ಈಗ ಬಿಜೆಪಿಗೆ ಶುರುವಾಗಿದೆ. ನೋಡೋಣ, 132 ಲೋಕಸಭಾ ಕ್ಷೇತ್ರ ನಿಮ್ಮ ಪ್ರಕಾರ ಬಿಜೆಪಿ ಕೇವಲ 20 ಮಾತ್ರ ಗೆಲ್ಲುತ್ತಾ? ಟೈಮ್ಸ್ ನೌ ಸಮೀಕ್ಷೆ ನಿಜ ಆಗುತ್ತಾ ಈ ಭಾಗದಲ್ಲಿ? ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ TV, ಇದು ಕನ್ನಡಿಗರ ಧ್ವನಿ.